ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ರಾಗಿ ಸ್ಮೂತಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ನಿನ್ನೆ ರಾತ್ರಿನೇ ನೆನೆಸಿಟ್ಟಿರೋ ಆಲ್ಮಂಡ್ಸ್ನ ಅದರ ಸಿಪ್ಪೆಗಳೆಲ್ಲ ತೆಗಿತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಫೈಟಿಕ್ ಆ್ಯಸಿಡ್ ಏನಿರುತ್ತೆ ಆಲ್ಮಂಡಲ್ಲಿ ಅದು ಕಡಿಮೆ ಮಾಡುತ್ತೆ. ಸೊ ನಮಗೆ ಯಾವುದೇ ಥರ ಡೈಜೆಷನ್ ಪ್ರಾಬ್ಲಮ್ ಇರೋಲ್ಲ. ಆ್ಯಂಡ್ ನಾನಿಲ್ಲಿ ಪೇರ್ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಸೀಸ್ನಲ್ ಫ್ರೂಟ್ ತೊಗೋಬೋದು. ಆ್ಯಂಡ್ ನಾನು ರಾಗಿ ಗಂಜಿ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹೀಗೆಲ್ಲ ಹಾಕ್ಕೊಂಡು ಡೇಟ್ಸ್ ನಾನು ಯಾಕೆ ಹಾಕ್ಕೊಳ್ತೀನಿ ಅಂತಂದರೆ ನನಗೆ ಅದು ಸ್ವೀಟ್ನೆಸ್ ಬೇಕು ಅಂತ. ಸೊ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಚಿಯಾ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಅಂದರೆ ಅಗಸೆ ಬೀಜ ಮತ್ತು ರಾಗಿ ಮಾಲ್ಟು ಇಷ್ಟು ಹಾಕಿ ನಾನು ಚೆನ್ನಾಗಿ ರುಬ್ಕೊಳ್ತೀನಿ. ಸೊ ನನ್ನ ಸ್ಮೂತಿ ರೆಡಿ ಆಯಿತು. ಇವತ್ತು ಇಲ್ಲಿದ್ರೆ ಸಮ್ಮರ್ಗೆ ಒಳ್ಳೆ ಹೇರ್ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ದಾಸವಾಳದ ಎಲೆ, ದಾಸವಾಳದ ಹೂವು ಮತ್ತು ಆಲೋವೆರಾ ಇಷ್ಟೇ ಹಾಕ್ಕೊಂಡು 1 hour ಬಿಟ್ಟು ಸ್ನಾನ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಹೇರ್ ಗ್ರೋತ್ ಮಾಡೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಇವತ್ತು ಮಧ್ಯಾಹ್ನ ಅಡುಗೆಗೆ ಅವತ್ತು ಕುಂಬಳಕಾಯಿ ಹೊಡೆದಿಟ್ಟಿದ್ನಲ್ಲ, ಅದರದಲ್ಲಿ ಅರ್ಧ ಭಾಗ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಕುಂಬಳಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಯಾವುದೇ ಕೆಲಸ ಮಾಡುವಾಗಲೂ ಅಷ್ಟೇ ನೀರನ್ನ ಮರಿಬಾರ್ದು. ಕಂಟಿನ್ಯೂಸ್ ಆಗಿ ನೀರು ಕುಡಿತಾ ಇರಬೇಕು. ಅಟ್ಲೀಸ್ಟ್ 3 liters a day ಅದಾದರೂ ಫುಲ್ಫಿಲ್ ಆಗಬೇಕು. ನಮ್ಮ ಬಾಡಿ ಚೆನ್ನಾಗಿ ಹೈಡ್ರೇಟ್ ಇರಲಿ ಅನ್ನೋ ಕಾರಣಕ್ಕೆ. ಸೊ ಇವಾಗೆಲ್ಲ ಕಟ್ ಮಾಡಿದ್ದಾಯಿತು. ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಾನು ಒಂದು ಕುಕ್ಕರಿಗೆ ನೀರು ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಏನೇನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚಿಕ್ಕ ಸೈಜ್ ಹುಣಸೆಹಣ್ಣು, ಉಪ್ಪು ಮತ್ತು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿ ಮತ್ತು ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಇದು ಆಲ್ಮೋಸ್ಟ್ ನಾನು 1 ವಿಷಲ್ ಕೊಡ್ತೀನಿ ಅಷ್ಟೇ, ಸಾಕು ಬೆಂದೋಗುತ್ತೆ ಅಂತ. ಈಗ ನಾನು ಒಂದು ಬಾಣಲಿಗೆ ಎಲ್ಲ ಮಸಾಲೆಗೆ ಫ್ರೈ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಒಂದು 9 ರಿಂದ 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇಂಗು, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಮೆಂತ್ಯ, 5 ಸ್ಪೂನ್ ಧನ್ಯ ಮತ್ತು 2 ಸ್ಪೂನು ಜೀರಿಗೆ ಇಷ್ಟು ತೊಗೊಂಡು ಎಲ್ಲ ಫ್ರೈ ಮಾಡಿಕೊಂಡು ಕಾಯಿ ಜೊತೆಗೆ ಈಗ ರುಬ್ಕೊಳ್ತೀನಿ. ಈಗ ಬೆಂದಿತ್ತಿತ್ತಲ್ಲ ನಮಗೆ ಆ ಮಿಶ್ರಣ ಜೊತೆಗೆ ಈ ಮಸಾಲೆ ಹಾಕಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ. ನಾನು ಬೆಳಗ್ಗೆ ರಾಗಿ ಮಾಲ್ಟ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಈಗ ಅದನ್ನು ಮೊಸರನ್ನು ಎರಡೂ ಮಿಕ್ಸ್ ಮಾಡಿ ಒಂದು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಂದು ಆಲ್ಮೋಸ್ಟ್ 2 ಬಾಟಲ್ ಕಂಪ್ಲೀಟ್ ಆಯಿತು. ಅಂದರೆ ನಾನು ಮಧ್ಯಾಹ್ನದಷ್ಟರಲ್ಲಿ 1.25 ಲೀಟ್ರಷ್ಟು ನೀರು ಕುಡಿದಿರ್ತೀನಿ. ಸೊ ಇವಾಗ ನಾನು ಬಾಯ್ಲ್ಡ್ ರೈಸ್ ಕೂಡ ಮಾಡಿಕೊಂಡೆ. ಬಾಯ್ಲ್ಡ್ ರೈಸ್ ಮಾಡಿದ್ಮೇಲೆ ನಮಗೆ ಈ ಕ್ಲೀನಿಂಗ್ ಪ್ರೋಸೆಸ್ ಇದ್ದಿದೆ. ಸೊ ಅವಾಗೇ ಮಾಡ್ಕೊತೀನಿ. ಇಲ್ಲಿ ನಾನು ಹೇಳಿದ್ನಲ್ಲ ಇದು ಕುದೀತಾ ಇದೆ. ಇದಕ್ಕೆ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ತೊಗರಿಬೇಳೆ ಹಾಕಿ ಮಿಕ್ಸ್ ಮಾಡಿ ಉಪ್ಪೇನಾದರೂ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ನಾನು ಶುಂಠಿ ಹಾಕಿ ಮತ್ತು ರಾಗಿ ಮಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನೀರು ಹಾಕಿ ಉಪ್ಪು ಹಾಕಿ ಎತ್ತಿಟ್ಕೊಂಡೆ. ಈಗ ನಾನು ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಇಷ್ಟೇ. ಮತ್ತು ಇದಕ್ಕೆ ಒಗ್ಗರಣೆ ಹಾಕಿ ಕೊತ್ತಂಬರಿ ಕಟ್ ಮಾಡಿದ್ರೆ ಆಯಿತು. ನಮ್ಮ ಕುಂಬಳಕಾಯಿ ಸಾಂಬಾರು ರೆಡಿ ಆಯಿತು. ಸ್ವಲ್ಪ ಮಳ್ಳಿದ ತಕ್ಷಣ ಆಯಿತು. ಸೊ ಈಗ ನಾನು ಮತ್ತೆ ಮಕ್ಕಳಿಗೆ ಬರೀ ಕುಂಬಳಕಾಯಿ ಸಾರು ಒಂದೇ ತಿನ್ನಲ್ವಲ್ಲ, ಅದಕ್ಕೆ ನಮ್ಮ ಅತ್ತೆ ಮನೆಯಿಂದ ನಾನು ಸಂಡಿಗೆ ತೊಗೊಂಬಂದಿದ್ದೆ. ಅದನ್ನು ಹಾಕ್ಕೊಟ್ಟೆ. ನಮ್ಮ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು. ಸೊ ನಾನು ಸಂಜೆ ಹಾಗೆ ಹನುಮಂತ ನಗರ ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮಗೆ ಆ್ಯಕ್ಚುಲಿ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಆದರೆ ಶುಗರ್ ಕೇನ್ ಜ್ಯೂಸ್ ಥರ ಇರಲಿಲ್ಲ, ಅದು ಶುಗರ್ ಕೇನ್ ಹಾಲು ಥರ ಇತ್ತು. ಈ ಥರದ್ದು ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಂತೂ ಜನ ಅಂದರೆ ಜನ, ಯಾಕೆ ಅಂದರೆ ಅಷ್ಟು ಟೇಸ್ಟ್ ಆಗಿತ್ತು. ಸೊ ಇದು 1 ಲೀಟರ್ ಜಾರು. ಇದನ್ನಂತೂ ನನಗೆ ನಿಜ ಕುಡಿಯೋಕ್ಕೆ ಆಗಲಿಲ್ಲ. ಸೊ ನನ್ನ ಹಸ್ಬೆಂಡ್ ಕುಡಿದ್ರು, ನಾನು ಸ್ಟಿಕ್ ತೊಗೊಂಡು ನಾನು ಕುಡಿದೆ. ಆ್ಯಂಡ್ ನನ್ನ ಡೇ ಹೀಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.